ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಏನಾಗಿದೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಮಯೂರಿ ಮತ್ತು ಭೂಮಿ ದೇವಸ್ಥಾನಕ್ಕೆ ಬಂದಿರ್ತಾರೆ. ಮಯೂರಿ ಭೂಮಿ ಹತ್ರ ಈ ರೀತಿ ಹೇಳ್ತಿರ್ತಾರೆ, ಭೂಮಿ ಇದೇ ನೋಡು ನಮ್ಮ ಊರಿನ ನಾಗದೇವರು ಅಂತ. ಭೂಮಿ ಖುಷಿಯಾಗಿ ನಮಸ್ಕಾರ ಮಾಡ್ಕೊಳ ಅಂತ ಹೋಗ್ತಿರ್ತಾರೆ. ಅಷ್ಟರಲ್ಲಿ ಅವರು ತಾಳಿ ಕಟ್ಟಾಗ್ಬಿಟ್ಟು ನಾಗದೇವ್ರ ಕಲ್ ಮೇಲೆ ಬಿದ್ದುಬಿಡುತ್ತೆ. ಭೂಮಿ ತುಂಬ ಗಾಬರಿ ಆಗ್ಬಿಟ್ಟು ತಾಳಿನ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ಒಬ್ಬ ಭಿಕ್ಷುಕ ಬರ್ತಾನೆ. ಬಂದ್ಬಿಟ್ಟು ಈ ರೀತಿ ಭಯಾನಕವಾಗಿ ಹೇಳ್ತಿರ್ತಾನೆ, ಶಕುನ ಸರಿಯಿಲ್ಲ, ಇಷ್ಟೆಲ್ಲ ಗೊಂದಲಗಳ ನಡುವೆ ಕೈ ಹಿಡಿದವನ ಪ್ರಾಣ ಸಹ ಗೊಂದಲದಲ್ಲಿದೆ ಅಂತ ತುಂಬ ಎದುರಿಸ್ತಿರ್ತಾನೆ. ಇದನ್ನು ಕೇಳಿದ ಭೂಮಿಗೆ ತುಂಬ ಆತಂಕವಾಗುತ್ತೆ. ಭೂಮಿ ತುಂಬ ಗಾಬರಿ ಆಗ್ಬಿಟ್ಟು ಸತ್ಯಣ್ಣಂಗೆ ಫೋನ್ ಮಾಡ್ತಾಳೆ. ಸತ್ಯಣ್ಣ, ಸಾಹೇಬ್ರು ಹೇಗಿದ್ದಾರೆ, ಚೆನ್ನಾಗಿದ್ದಾರೆ ತಾನೆ, ಅವ್ರಿಗೇನು ಅಪಾಯ ಇಲ್ಲ ತಾನೆ ಅಂತ ತುಂಬ ಗಾಬರಿಯಿಂದ ಅಳ್ತಿರ್ತಾಳೆ. ಅದಕ್ಕೆ ಸತ್ಯಣ್ಣ ಈ ರೀತಿ ಹೇಳ್ತಾರೆ, ಸ್ಮಗ್ಲರ್ಸ್ ಎಲ್ಲ ಕಾಟ ಜಾಸ್ತಿ ಆಗಿಬಿಟ್ಟೆ, ಎಷ್ಟೋರು ಪೊಲೀಸ್ ಅವ್ರನ್ನೇ ಸಾಯಿಸ್ಬಿಟ್ಟಿದ್ದಾರಂತೆ. ಅಜಿತ್ ಏನಾಗ್ತಾನೆ ಅಂತ ನನಗೆ ತುಂಬ ಭಯ ಆಗ್ಬಿಟ್ಟಿದೆ, ತುಂಬ ಭಯ ಆಗ್ತಿದೆ, ಸ್ಮಗ್ಲರ್ಸು ಜಾಸ್ತಿ ಆಗಿಬಿಟ್ಟಿದ್ದಾರೆ ಅಂತ ತುಂಬ ಹೆದರಿಸ್ದಂಗೆ ಹೇಳ್ತಿರ್ತಾರೆ. ಅದಕ್ಕೆ ಭೂಮಿಗೆ ಇನ್ನೂ ಆತಂಕ ಆಗಿ ತುಂಬ ಅಳ್ತಿರ್ತಾಳೆ. ಇಲ್ಲಿಗೆ ಈ ಸೀನ್ ಮುಗಿಯುತ್ತೆ. ಮುಂದಿನ ಸೀನಲ್ಲಿ ಸಂಗೀತ ಅವರು ಅಡುಗೆ ಮಾಡ್ತಿರ್ತಾರೆ. ಸಂಗೀತ ಅವ್ರಿಗೆ ಅಡುಗೆಗೆ ಸಹಾಯ ಮಾಡೋಕ್ಕೆ ಎಲ್ಲರೂ ಬರ್ತಾರೆ. ಅಂಜು, ಲಚ್ಚಿ, ಭೂಮಿ, ಶ್ರವಣ್ ಅವರು ಮತ್ತು ರಾಮ್ ಅವರೆಲ್ಲ ಸಹಾಯ ಮಾಡ್ತಿರ್ತಾರೆ. ಈ ವಿಷಯ ನಿಂಗಮ್ಮಜ್ಜಿಗೆ ಗೊತ್ತಿರಲಿಲ್ಲ. ನಿಂಗಮ್ಮಜ್ಜಿ ಏನು ಮಾಡ್ತಿದ್ಯೆ ಅಂತ ಬರ್ತಾರೆ. ಅಷ್ಟರಲ್ಲಿ ಸಂಗೀತ ಅವ್ರು ತುಂಬ ಗಾಬರಿ ಆಗಿಬಿಡ್ತಾರೆ. ಎಲ್ಲರೂ ಕೆಳಗಡೆ ಚಿಕ್ಕೊಂಬಿಡ್ತಾರೆ. ನಿಂಗಮ್ಮಜ್ಜಿ ಅವರು ಬರ್ತಾರೆ. ಏನೇ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ಸಂಗೀತ ಅವ್ರು ಗಾಬರಿ ಆಗಿಬಿಟ್ಟು ಏನೂ ಇಲ್ಲ ಅತ್ತೆ ಅಂತ ಹೇಳ್ತಿರ್ತಾರೆ. ಅದಕ್ಕೆ ನಿಂಗಮ್ಮಜ್ಜಿ, ಅನ್ನ ಬೇಯ್ತಿದೆ, ಬಜ್ಜಿ ಇಷ್ಟು ಕರಿತಿದೆ, ಏನು ಇಷ್ಟು ಬೇಗ ಮಾಡಿಬಿಟ್ಟ, ಏನೋ ಪವಾಡ ಆಗಿದೆ ಅಂತ ನೋಡ್ತಿರ್ತಾರೆ. ಅದಕ್ಕೆ ಸಂಗೀತ ಅವರು, ಅತ್ತೆ ಹಂಗೇನಿಲ್ಲ, ಏನಿಲ್ಲ ಅತ್ತೆ, ನಾನು ಪಟ ಬೇಗ ಕಟ್ ಮಾಡಿಬಿಟ್ಟೆ, ಅದಕ್ಕೆ ಬೇಗ ಮಾಡಿಬಿಟ್ಟಿದ್ದೀನಿ, ಈಗ ಬಜ್ಜಿ ತಿನ್ನಿ, ತಗೊಳ್ಳಿ, ಬಿಸಿ ಬಿಸಿದು ಹಾಕ್ಕೊಡ್ತೀನಿ ತಗೊಳ್ಳಿ ಅಂತ ಗಾಬರಿಯಾಗಿ ಹೇಳ್ತಿರ್ತಾರೆ. ಅದಕ್ಕೆ ನಿಂಗಮ್ಮಜ್ಜಿ ತಿಂದ್ಬಿಟ್ಟು, ಇಷ್ಟು ವರ್ಷ ಆಗಿದೆ, ಇನ್ನೂ ನಿನಗೆ ಮಾಡೋಕ್ಕೆ ಬರಲ್ಲ, ಏನು ಚೆನ್ನಾಗಿಲ್ಲ ಇದು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಸಂಗೀತ ಅವರು, ಇದು ಬೇಡ ಅತ್ತೆ, ಇನ್ನೊಂದು ಮಾಡ್ಕೊಡ್ತೀನಿ ಕೊಡಿ ಅಂತ ಹೇಳ್ತಿರ್ತಾರೆ. ಏನು ಬೇಡ, ಇದನ್ನೇ ತಿಂತೀನಿ ಬಿಡು ಅಂತ ಹೇಳ್ತಿರ್ತಾರೆ. ನಿಂಗಮ್ಮಜ್ಜಿ, ಕದ್ದು ಮುಚ್ಚಿ ಯಾರು ನಿನಗೆ ಸಹಾಯ ಮಾಡ್ತಿಲ್ಲ ತಾನೆ, ನನಗೆ ಯಾಕೋ ನಿನ್ನ ಮೇಲೆ ಅನುಮಾನ ಅಂತ ಸಂಗೀತ ಅವ್ರ ಹತ್ರ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಭೂಮಿಯವ್ರ ಅತ್ತೆ ಬಂದ್ಬಿಟ್ಟು ನಿಂಗಮ್ಮ ಅಜ್ಜಿ ಹತ್ರ ಹೇಳ್ತಿರ್ತಾರೆ, ಶಾನ್ ಭೋಗರ್ ನಿಮ್ಮನ್ನು ನೋಡೋಕೆ ಬಂದಿದ್ದಾರೆ ಅಂತ. ಅದಕ್ಕೆ ಸರಿ ನಡಿ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅಜ್ಜಿ ಹೋಗ್ತಾರೆ. ಅಷ್ಟರಲ್ಲಿ ಸಂಗೀತವ್ರು ಯಪ್ಪ ಫುಲ್ ಗಾಬರಿ ಆಗ್ಬಿಟ್ಟು ಎಲ್ಲರೂ ಅಲ್ಲೇ ಅಡಿಕೊಂಡಿರ್ತಾರೆ. ಎಲ್ಲರನ್ನೂ ಬೈದ್ಬಿಟ್ಟು ಕಳಿಸ್ತಾರೆ. ಫುಲ್ ಎಲ್ಲ ಗಾಬರಿ ಆಗಿಬಿಟ್ಟು ಎಲ್ಲ ಕಡೆ ಓಡಾಡ್ತಿರ್ತಾರೆ. ಅಷ್ಟರಲ್ಲಿ ಭೂಮಿ ಕಿಟಕಿ ಹತ್ರ ನಿಂತಿರ್ತಾರೆ. ಅತ್ತೆ ಅಂತ ಕೂಗ್ತಿರ್ತಾರೆ. ಅದಕ್ಕೆ ಸಂಗೀತ ಅವರು, ನೀನೇನು ಮಾಡ್ತಿದ್ಯಾ ಇಲ್ಲಿ, ಹೋಗಿ ಸುಮ್ಮನೆ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಭೂಮಿ, ಅತ್ತೆ ತರಕಾರಿ ಕಟ್ ಮಾಡಿಕೊಡ್ತೀನಿ ಕೊಡಿ ಅಂತ ಭೂಮಿಯವ್ರು ಕೇಳ್ತಿರ್ತಾರೆ. ಅದಕ್ಕೆ ಸಂಗೀತ ಅವರು, ಇಲ್ಲ ಅತ್ತೆ ನನಗೆ ಮಾತ್ರ ಅಡುಗೆ ಜವಾಬ್ದಾರಿ ವಹಿಸಿದ್ದಾರೆ, ನೀನೇನಾದರೂ ಮಾಡಿದ್ರೆ ತುಂಬ ಕೋಪ ಮಾಡ್ಕೋತಾರೆ, ಹೋಗು ನೀನು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಭೂಮಿಯವರು, ನನ್ನ ಅತ್ತೆ ಕಷ್ಟಪಡೋದನ್ನ ನಾನು ನೋಡೋಕ್ಕಾಗ್ತಿಲ್ಲ, ಕೊಡಿ ಅತ್ತೆ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಇಲ್ಲಿಗೆ ಈ ಸೀನ್ ಮುಗಿಯುತ್ತೆ. ಮುಂದಿನ ಸೀನಲ್ಲಿ ಎಲ್ಲರೂ ಊಟಕ್ಕೆ ಕೂತ್ಕೊಳ್ಳೋಕ್ಕೆ ಬರ್ತಿರ್ತಾರೆ. ಫಸ್ಟು ಲಚ್ಚಿನೇ ಹೋಗಿ ಕೂತ್ಕೊಂಡಿರ್ತಾನೆ. ಅಷ್ಟರಲ್ಲಿ ಎಲ್ಲರೂ ಬರ್ತಾರೆ. ಎಲ್ಲರೂ ಬಂದಮೇಲೆ ನಾನು ಬಡಿಸ್ತೀನಿ, ಸಂಗೀತ ಅವ್ರು ನಾನು ಬಡಿಸ್ತೀನಿ, ಆಮೇಲೆ ನಾನು ಊಟ ಮಾಡ್ತೀನಿ, ಫಸ್ಟ್ ಎಲ್ಲರೂ ಕೂತ್ಕೊಂಡು ಊಟ ಮಾಡಿ ಅಂತ ಹೇಳ್ತಿರ್ತಾರೆ. ಭೂಮಿ ಮತ್ತು ಸಂಗೀತ ಅವರು ಬಡಿಸ್ತಿರ್ತಾರೆ. ಅಷ್ಟರಲ್ಲಿ ಅಂಜು, ಯಾಕೆ ಇಷ್ಟೊಂದು ಸ್ಪೇಸ್ ಇದೆಯಲ್ಲ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲೇ ನಿಂತಿದ್ದವರು ಹೇಳ್ತಾರೆ, ಈ ಮನೆಯಲ್ಲಿ ಗಂಡಸರು ತಿಂದಾದ್ಮೇಲೆ ಹೆಂಗಸರು ಊಟ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಅಂಜು ಅವರು, ಈಗಲೂ ನೀವು ಇದನ್ನೆಲ್ಲ ಪಾಲಿಸ್ತೀರಾ, 21st ಸೆಂಚುರಿ ಅವ್ರು ನೀವೆಲ್ಲ ಅಂತ ಹೇಳ್ತಿರ್ತಾರೆ. ಅದಕ್ಕೆ ನಿಂಗಮ್ಮ ಅವರು, ಅದೆಲ್ಲ ನಮ್ಮ ಮನೆ ಪದ್ಧತಿ, ಪಾಲಿಸಲೇಬೇಕು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಅಂಜು, ನೀವು ಹುಡುಗಿನೇ ಅಲ್ವಾ, ನೀವ್ಯಾಕೆ ಕೂತ್ಕೊತೀರಾ ಅಂತ ಕೇಳ್ತಿರ್ತಾರೆ. ಅದಕ್ಕೆ ನಿಂಗಮ್ಮ, ನಾನು 100 ಹುಡುಗರಿಗೆ ಸಮಾನ ಅಂತ ಹೇಳ್ತಿರ್ತಾರೆ. ಇಷ್ಟೆಲ್ಲ ವಾದ ಮಾಡಬೇಡ ಅಂತ ಹೇಳ್ಬಿಟ್ಟು ಬೈತಿರ್ತಾರೆ. ಅದಕ್ಕೆ ಸಂಗೀತ ಅವರು, ಪುಟ್ಟ ಹುಡುಗಿ ಅತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಸರಿ ಊಟಕ್ಕೆ ಕೂತ್ಕೊತಾರೆ ಎಲ್ಲರೂ. ಸಂಗೀತ ಅವರು ಎಲ್ಲರಿಗೂ ಊಟಕ್ಕೆ ಬಡಿಸ್ತಿರ್ತಾರೆ. ಎಲ್ಲರೂ ಊಟ ಮಾಡ್ತಿರ್ತಾರೆ. ಆವಾಗ ಲಚ್ಚಿ ಮಾತಾಡ್ತಾನೆ, ಅಜ್ಜಿ ನಂದೊಂದು ಆಸೆ ಇದೆ, ಅದನ್ನು ಈಡೇರಿಸ್ಮೇಲೆ ನಾನು ಊಟ ಮಾಡೋದು ಅಂತ ಹೇಳ್ತಿರ್ತಾರೆ. ಅದಕ್ಕೆ ನಿಂಗಮ್ಮಜ್ಜಿ, ಏನು ಆಸೆ ನಿಂದು, 100 ತೋಟ ತೆಂಗಿನ ತೋಟ ಬರ್ಕೊಡ್ಬೇಕಾ ಹೇಳು ಅಂತ ಹೇಳ್ತಿರ್ತಾರೆ. ಅಂಥ ಆಸೆ ಏನಿಲ್ಲ,
ನಾನು ಚಿಕ್ಕ ವಯಸ್ಸಿಂದ ನಿಮ್ಮ ಮಡ್ಲಲ್ಲಿ ಬೆಳೆದಿಲ್ಲ, ನಿಮ್ಮ ಕೈ ತುತ್ತು ತಿಂದಿಲ್ಲ. ಅದಕ್ಕೆ ಇವಾಗ ನಿಮ್ಮ ಕೈ ತುತ್ತು ಮತ್ತು ಅಮ್ಮನ ಕೈ ತುತ್ತು ತಿನ್ನಬೇಕಂತ ಆಸೆ ಆಗ್ತಿದೆ ಅಂತ ಹೇಳ್ತಿರ್ತಾರೆ. ಇಬ್ಬರು ಸೇರಿಬಿಟ್ಟು ಲಚ್ಚಿಗೆ ಊಟ ಮಾಡಿಸ್ತಾರೆ. ಎಲ್ಲರೂ ಊಟ ಮಾಡ್ತಿರ್ತಾರೆ. ಆವಾಗ ಮಯೂರಿ ಅವರು, ಅತ್ತೆ ನಿಮ್ಮ ಊಟ ಎಷ್ಟು ಚೆನ್ನಾಗಿದೆ ಗೊತ್ತಾ, ನಾನು ಯಾವತ್ತೂ ಇಂಥ ಊಟ ತಿಂದೇ ಇರಲಿಲ್ಲ ಅಂತ ಎಲ್ಲ ಹೇಳ್ತಿರ್ತಾರೆ. ಅಂಜು ಅವರು ತುಂಬ ಹೊಗಳ್ತಿರ್ತಾರೆ. ಆವಾಗ ಸಂಗೀತ ಅವರು, ಇದರಲ್ಲಿ ಏನಿದೆ ಬಿಡಮ್ಮ, ನಾನು ಹೆಂಗಿದ್ರೂ ಹೀಗೆ ಮಾಡೋದು, ಆದರೆ ಇಲ್ಲಿ ನೀರಿನ ವಾತಾವರಣದಿಂದ ಅಡುಗೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಲಚ್ಚಿ, ಹೌದು ನೀರಿಂದ ಅಡುಗೆನ ರುಚಿನೂ ಬದಲಾಗುತ್ತೆ ಅಂತ ಹೇಳ್ತಿರ್ತಾರೆ. ಅಲ್ಲೇ ಇದ್ದವರು ಭೂಮಿಗೆ ಕೇಳ್ತಿರ್ತಾರೆ, ನೀನು ಯಾಕೆ ಸುಮ್ಮನೆ ನಿಂತಿದ್ಯಾ, ಬಂದು ಊಟ ಮಾಡು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಭೂಮಿಯವರು, ಮೊದಲನೇ ತುತ್ತು ನನಗೆ ಯಾವಾಗಲೂ ಸಾಹೇಬರು ತಿನ್ನಿಸ್ಮೇಲೆ ನಾನು ತಿಂದಿದ್ದು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಅವರು, ಸಾಹೇಬ್ರಾ, ಅವ್ರು ಯಾರು ಅಂತ ಕೇಳ್ತಿರ್ತಾರೆ. ಅದಕ್ಕೆ ಲಚ್ಚಿ, ಸಾಹೇಬ್ರಂದರೆ ಅವರಪ್ಪ ಪೊಲೀಸ್ ಇನ್ಸ್ಪೆಕ್ಟ್ರು, ಅವ್ರು ತಿನ್ಸಿದ್ರೇ ಅವ್ರು ತಿಂತಿದ್ದಿದ್ದು ಮನಸ್ವಿನಿ ಅಂತ ಹೇಳ್ತಿರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಫ್ರೆಂಡ್ಸ್. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.